ಯಂಕಣ್ಣ ದುಂಡಪ್ಪ ನಾವಲಿಗೆ ಅಂತೇಳ್ರಿ. ಬಾಲ್ಕೋಟ್ ಡಿಸ್ಟಿಕ್ ಮುಧೋಳ ತಾಲೂಕು ಲೋಕಾಪುರ ಅಂತೇಳ್ರಿ. ನಾವು ಮುಧೋಳು ಸಾಕಾಣಿಕೆ ಮಾಡಕತ್ತಿ ಭಾಳ ಸುಮಾರು ವರ್ಷದಿಂದ ಸಾಕ್ತಾಯಿದ್ದೀವಿ ರೀ. ಇದು ನಮ್ದು ಮೇಂಟೆನೆನ್ಸ್ ಕಮ್ಮಿ ರೀ. ಇದು ನೀವು ತೋಟಕ್ಕೆ ಸಾಕ್ರಿ, ಮನೆಗೆ ಸಾಕ್ರಿ, ರಫ್ ಆ್ಯಂಡ್ ಸ್ಟಪ್ ಎಲ್ಲಿ ಬೇಕಾದಲ್ಲಿ ನಡಿತೈತೆ ರೀ. ಯಾಕಂದ್ರೆ ಅದು ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಒಂದು 1.5-2 ಲಕ್ಷ ರೂಪಾಯಿ ಖರ್ಚು ಬಂದಿರ್ತೈತೆ ರೀ ಶೋಕ್ಕೆ. ನಾವು ದುಡ್ಡು ಹೋಗತ್ತಂತೇನಿಲ್ಲ. ಮುಧೋಳ ನಾಯಿನ ಇದನ್ನು ಬೆಳೆಸಬೇಕು, ಇದನ್ನು ಎಲ್ಲರೂ ಇಡೀ ದೇಶ ತುಂಬ ನೋಡ್ಬೇಕನ್ನೋ ನಮ್ದು ಅಭಿಪ್ರಾಯ ಇರ್ತೈತಿ ಸರ್. ಇದು ಕಮ್ಮಿ ಅಂದ್ರೆ 10,000 ಹಿಡ್ಕೊಂಡು ಮ್ಯಾಲೆ ಮಾರಿರ್ತೈತೆ ರೀ. ಯಾಕಂದ್ರೆ ಒಬ್ಬೊಬ್ಬರು 2 ನಾಯಿ ಸಾಕಿದಾರೆ ಅಂದ್ರೆ ವರ್ಷ ಇಲ್ಲಾಂದ್ರೆ 1 ಲಕ್ಷ ರೂಪಾಯಿ ಇನ್ಕಮ್ ತೆಗೆದಿರ್ತಾರೆ 2 ನಾಯಿಯಿಂದ ಮುಂದೆ. ಸರ್ ನಮಸ್ಕಾರ ಸರ್. ಸರ್, ಪ್ರಸಿದ್ಧ ವಿಖ್ಯಾತಿ ಹೊಂದಿದಂಥ ಮುಧೋಳ ನಾಯಿಗಳನ್ನು ಸಾಕಿದ್ದಾರೆ ಅಂತ ಗೊತ್ತಾಯಿತು. ಹಾಂ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಪರಿಚಯ ಹೇಳ್ಕೊಟ್ರಿ. ಸರ್, ಯಂಕಣ್ಣ ದುಂಡಪ್ಪ ನಾವಲಿಗೆ ಅಂತೇಳ್ರಿ. ಬಾಲ್ಕೋಟ್ ಡಿಸ್ಟಿಕ್ ಮುಧೋಳ ತಾಲೂಕು ಲೋಕಾಪುರ ಅಂತೇಳ್ರಿ. ನಾವು ಮುಧೋಳು ಸಾಕಾಣಿಕೆ ಮಾಡಕತ್ತಿ ಭಾಳ ಸುಮಾರು ವರ್ಷದಿಂದ ಸಾಕ್ತಾಯಿದ್ದೀವಿ ರೀ. ಮೊದಲು ಫಾರ್ಮೋಸ ಅಂತೇಳಿ ಈ ಥರ ಏನು ಮಾಡ್ತಿದ್ದಿಲ್ಲ ರೀ. ನಾವು ಮೊದಲು ಬೇಟೆ ಆಡೋಕ್ಕಂತೇಳಿ ಫಸ್ಟ್ ಸಾಕ್ತಿದ್ದೀವಿ ರೀ. ನಾವು ಬೇಟೆ ಆಡೋಕ್ಕೆ ಸಾಕು ಹೊತ್ನಾಗ ಏನಾಯ್ತು ರೀ, ಆಗ ಮರಿಗೆ ಮುಧೋಳ ನಾಯಿಗೆ ಬೇಡಿಕೆ ಇದ್ದಿದ್ದಿಲ್ಲ. ನಮಗೆ ಬೇಕಾದ್ರೆ ಒಂದು ಸಾರಿಗೆ ಕ್ರಾಸ್ ಮಾಡಿ ಒಂದು 2-3 ಮರಿ 3-4 ಮರಿ ಸಾಕೊಂಡು ಅದನ್ನು 7-8 ವರ್ಷ ಆದರೂ ಕ್ರಾಸಿಂಗ್ ಮಾಡಿಸ್ತಿದ್ದಿಲ್ಲ ರೀ ನಾವು. ಆ ಥರ ಮಾಡ್ಕೊತ ಬರೋಂತಲೇ ಫಸ್ಟ್ ಆಗಿಂದನೇ ಮತ್ತು ಯಾರು ಬೇಕಂದ್ರೆ ಒಂದು 30 ರೂಪಾಯಿ 40 ರೂಪಾಯಿ ಹಿಂಗೆ ಯಾರು ಈಗ ಒಂದು 30-40 ವರ್ಷದ ಹಿಂದೆ ಅಷ್ಟು ಅತಿ ಇಷ್ಟು ಕೊಟ್ಟು ಹೋಗಿದ್ರಿ. ಆಮೇಲೆ 500, 1000, 2000, 5000, 10,000 ಈ ಸದ್ಯಕ್ಕೆ 15, 18, 20,000 ತನಕನೂ ಮುಧೋಳ ಮರಿ ಮಾರ್ಕೆಟ ಮಾರ್ತಾಯಿದೆ ರೀ. ಅಂದರೆ ಇದು ಒಬ್ಬೊಬ್ರು ಕೇಳ್ತಾರೆ, ಜರ್ಮನ್ ಸಪೋಟ ಅಲ್ಲಿ ಏನಪ್ಪ ನಮ್ಮ 7,500ಕ್ಕೆ 5,000ಕ್ಕೆ ಮಾರ್ತಾವೆ, 10,000ಕ್ಕೆ ಮಾರ್ತಾವೆ, ನೀವು ಮುಧೋಳ ನಾಯಿ ಭಾಳ ಹೇಳ್ತಿರಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಇದು ನಮ್ದು ಮೇಂಟೆನೆನ್ಸ್ ಕಮ್ಮಿ ರೀ. ಇದು ನೀವು ತೋಟಕ್ಕೆ ಸಾಕ್ರಿ, ಮನೆಗೆ ಸಾಕ್ರಿ, ರಫ್ ಆ್ಯಂಡ್ ಸ್ಟಪ್ ಎಲ್ಲಿ ಬೇಕಾದಲ್ಲಿ ನಡಿತೈತೆ ರೀ. ಯಾಕಂದ್ರೆ ಎಷ್ಟೋ ಜನ ನಮ್ಮ ದೇಶದ ತಳಿ ಐತಿದು, ನಾವು ಎಲ್ಲೇ ಹುಟ್ಟಿರ್ತೈತಿ, ಎಲ್ಲಿದು ಬೇರೆ ತಳಿ ಯಾಕೆ ತಂದು ನಾವು ಜೋಪಾನ ಮಾಡೋನು. ನಮ್ಮ ಮುಧೋಳ ನಾಯಿ ಐತಿ, ನಮ್ಮ ದೇಶದ ತಳಿ ಐತಿ, ಇದು ಮೇಂಟೆನೆನ್ಸು ಕಮ್ಮಿ, ಎಲ್ಲ ಥರ ಹೊಂದ್ಕೊಂಡು ಹೋಗತ್ತೆ ಅಂತೇಳಿ ಜಾಸ್ತಿ ಬೇಡಿಕೆ ನಮ್ಮ ಮುಧೋಳ ನಾಯಿಗೆ ಐತಿ ರೀ ಸರ್. ಮತ್ತಿಲ್ಲಿ ನಮ್ಮ ಇಡೀ ದೇಶದಾಗ ಇಡೀ ಇಂಡಿಯಾ ತುಂಬ ಶೋಕ್ ಹೋಗ್ತೀವಿ ನಾವು. ಚೆನ್ನೈ, ಮದುರೈ, ಕೊಯಮತ್ತೂರು, ಕಲ್ಕತ್ತಾ ಎಲ್ಲ ಕಡೆ ದೇಶ ತುಂಬ ಮುಧೋಳ ನಾಯಿ ಬೆಳೆಸ್ಬೇಕಂತೇಳಿ ಹೋಗ್ತೀವಿ ರೀ. ಅದು ಒಂದು ವರ್ಷಕ್ಕೆ ಇಲ್ಲಾಂದ್ರೆ ಒಂದು 1.5-2 ಲಕ್ಷ ರೂಪಾಯಿ ಖರ್ಚು ಬಂದಿರ್ತೈತೆ ರೀ ಶೋಕ್ಕೆ. ನಾವು ದುಡ್ಡು ಹೋಗತ್ತಂತೇನಿಲ್ಲ. ಮುಧೋಳ ನಾಯಿನ ಇದನ್ನು ಬೆಳೆಸಬೇಕು, ಇದನ್ನು ಎಲ್ಲರೂ ಇಡೀ ದೇಶ ತುಂಬ ನೋಡ್ಬೇಕನ್ನೋ ನಮ್ದು ಅಭಿಪ್ರಾಯ ಇರ್ತೈತಿ ಸರ್. ಎಷ್ಟೋ ಜನ ಇಲ್ಲಿ ಮಾರ್ಕೊಂಡು ಇಲ್ಲೇ ಕುಂತಿರ್ತಾರೆ, ದುಡ್ಡು ಮಾಡ್ಕೊಂತ. ದುಡ್ಡಿಗೆ ಅಂತೇಳಿ ಏನಿಲ್ಲ, ಇದನ್ನು ನಮ್ಮ ದೇಶದ ತಳಿ ಇದನ್ನು ಬೆಳೆಸಬೇಕು, ಇದನ್ನು ಮುಂದೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತೀವಿ ರೀ ನಾವು. ಎಷ್ಟು ವರ್ಷದಿಂದ ಮಾಡ್ತೀವಿ? ಈಗ ನಾವು ಫಸ್ಟ್ ಈಗ ಒಂದು 30 ವರ್ಷ ಆಯ್ತು ಸರ್. ನಾವು ಬೀಡಿಂಗ್ ಮಾಡೋದು, ಮರಿ ತೆಗ್ಸೋದು, ಮಾರೋದು ಈ ಥರ ಮಾಡಕತ್ತೀರಿ. ಫಸ್ಟ್ ಎಲ್ಲ ಬೇಟೆ ಆಡೋಕ್ಕಂತ ಸಾಕ್ತಿದ್ದೆವು. ಈಗ ಎಲ್ಲ ಕಡೆ ಏನಾಗೈತೆ ರೀ, ಬೇಟೆ ಆಡೋದೆಲ್ಲ ಬಂದೈತೆ ರೀ. ಈಗ ಯಾರೂ ಬೇಟೆ ಆಡ್ತಾಯಿಲ್ಲ. ಮರಿ ತೆಗಿಸ್ತೀವಿ ರೀ, ಸೇಲ್ ಮಾಡ್ತೀವಿ ರೀ. ಮುಂದೆ ಇಲ್ಲಿ ನಮ್ಮ ಬಾಲ್ಕೋಟ್ ಡಿಸ್ಟಿಕ್ದಾಗ ಎಷ್ಟೋ ಬಡ ಕುಟುಂಬಗಳಿಗೆ ಭಾಳ ಅನುಕೂಲ ಆಗೈತೆ ರೀ ಇದು ನಮ್ಮ ಮುಧೋಳ ನಾಯಿದಿಂದ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದು ಆಡ 2 ಮರಿ ಕೊಡ್ತೈತೆ ರೀ. 5,000-6,000 ರೂಪಾಯಿ ಮಾರ್ತೈತೆ ರೀ ಒಂದು ಆಡು ಹೊಂತ ಮರಿ. ಇದು ಕಮ್ಮಿ ಅಂದ್ರೆ 10,000 ಹಿಡ್ಕೊಂಡು ಮ್ಯಾಲೆ ಮಾರಿರ್ತೈತೆ ರೀ. ಯಾಕಂದ್ರೆ ಒಬ್ಬೊಬ್ಬರು 2 ನಾಯಿ ಸಾಕಿದಾರೆ ಅಂದ್ರೆ ವರ್ಷ ಇಲ್ಲಾಂದ್ರೆ 1 ಲಕ್ಷ ರೂಪಾಯಿ ಇನ್ಕಮ್ ತೆಗೆದಿರ್ತಾರೆ 2 ನಾಯಿಯಿಂದ. ಮುಂದೆ ಅಂದ್ರೆ 6-7 ಮರಿ ಹಾಕಿದ್ರೆ ಒಂದು 50,000, 60,000, 70,000 ರೂಪಾಯಿ ದುಡ್ಡು ಹಾಕತ್ತೆ ರೀ. ಎಷ್ಟೋ ಜನ ಕುಟುಂಬಕ್ಕೆ ಭಾಳ ಅನುಕೂಲ ಆಗೈತೆ ರೀ. ಇಲ್ಲಿ ತಿಮ್ಮಾಪುರ ಸಂಸ್ಥಾ ಅಂತ ಐತಿ ರೀ, ಬೀದರ್ ಹೆಡ್ ಆಫೀಸ್ ಐತಿ ರೀ ಅದರಿಂದನೂ ಎಷ್ಟೋ ಜನಕ್ಕೆ ಇಲ್ಲಿ ಬಡ ಕುಟುಂಬರಿಗೆ ಅನುಕೂಲ ಆಗೈತೆ ರೀ. ಯಾಕಂದ್ರೆ ಅವರ ನಮ್ಮ ದೇಶದ ತಳಿ ಇನ್ನೊಂದಿಷ್ಟು ಬೆಳೀಲಿ, ಅನುಕೂಲ ಆಗಲಿ. ಈಗ ಭಾಳ ಕಡು ಬಡವ್ರು ಇರ್ತಾರೆ, ಅವ್ರಿಗೆ ಹಾಲು ಫುಡ್ಡು ಹಾಕಿ ಮೇಯಿಸೋದು ಹಾಕಿರೋದಿಲ್ಲ. ಅವರು ಏನು ಮಾಡ್ಯಾರಿ, ಇಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಹೆಣ್ಣು ಒಂದು ಗಂಡು ಮರಿ ಕೊಡ್ತಾರೆ. ಮರಿ ಕೊಟ್ಟ ಕೇಸಿಂದ ಅವಕ್ಕೆ ಸಾಕಾಣಿಕೆಗೆ ಅಂತೇಳಿ ಅವಕ್ಕೆ ತಿಂಗಳ ಒಂದೊಂದು ಚೀಲ ಫುಡ್ ಕೊಡ್ತಿದ್ರಿ. ಈಗ 8 ವರ್ಷದ ಹಿಂದ್ಗಡೆ ರೀ. ಈ ಸದ್ಯ ಇನ್ನಾದರೂ ಒಬ್ಬೊಬ್ರು ಕೇಳ್ತಾರೆ, ಫ್ರೀಯಾಗಿ ಮರಿ ಕೊಡ್ತಾರಂತಲೋ ವೆಂಕಣ್ಣವರೇ ನಿಮ್ಮ ಸಂಸ್ಥಾದಾಗ ಅಂತಾರೆ. ಅದು ಸ್ಕೀಮ್ ಇತ್ತು ರೀ, ಆಗ ಮುಗಿದೋಗೈತಿ ರೀ. ಅದು ಈಗೇನೈತಿ ರೀ, ದುಡ್ಡು ಕೊಟ್ಟ ತೊಗೋಬೇಕ್ರಿ. ಬೀಡಿಂಗ್ ಅಂತೇಳಿ ಮಾಡಾಕತ್ತಿದ್ದಾರೆ ತಿಮ್ಮಾಪುರ ಸಂಸ್ಥಾದಾಗಿಂದ ರೀ. ಇದು ದಿನಚರಿ ಹೆಂಗಿರ್ತಾರೆ? ಇದು ಸ್ವಚ್ಛತಾ? ಇದು ಸ್ವಚ್ಛತಾ ಅಂದ್ರೆ ನೋಡ್ರಿ ಸರ್, ಇದಕ್ಕೆ ಇದು ಸ್ವಲ್ಪ ಅಡ್ಡಾಡಕ್ಕೆ ಜಾಗನೂ ಬಿಡ್ತಿರ್ಬೇಕ್ರಿ. ಕಂಟಿನ್ಯೂ ಮುಧೋಳ ನಾಯಿನ ಕಟ್ಟಿ ಹಾಕಬಾರ್ದು ರೀ.
ಮತ್ತು ಇದಕ್ಕೆ ನಾವು ಊಟ ಏನೈತೆ ರೀ ಮನೆ ಊಟನ ಕೊಡ್ತೀವಿ ರೀ. ಹೊರಗಿನ ಫುಡ್ ಅಂತೇಳಿ ಏನಿಲ್ಲ ರೀ. ನಮ್ಮ ಮನೆಗೆ ಬೇಕಾ ಒಂದೊಂದು ಟೈಮ್ದಾಗ ರಾಣಿಕೆನೆಲ್ಲ ಫುಡ್ಡು ಪೆಡಿಗ್ರಿ ಇದನ್ನು ಎಲ್ಲ ಕೊಡ್ತೀವಿ ರೀ. ಇಲ್ಲ ಅಂತಂದ್ರೆ ಅದ್ರಾಗೂ ಎಲ್ಲ ಥರ ಕ್ಯಾಲ್ಸಿಯಮು ಇರ್ತೈತಿ. ಅವಕ್ಕೂ ಬಾಯಿ ಬದಲಿ ಹಾಕಿರ್ತೈತಿ ರೀ. ದಿವಸ ಒಂದೇ ಥರ ತಿಂದು ಇದು ಹಾಕಿರ್ತೈತಿ ರೀ. ಈಗ ಡೂಲ್ಸ್ ಬರ್ತೈತಿ ರೀ, ರಾಣಿಕೆನೆಲ್ಲ ಫುಡ್ ಬರ್ತೈತಿ, ಪೆಡಿಗ್ರಿ ಬರ್ತೈತಿ, ಎಲ್ಲ ಥರ ಐಟಮು ಇವಕ್ಕೆ ನಾವು ಹಾಕ್ತಾ ಇರ್ತೀವಿ ರೀ. ಮನೆ ಊಟನ ಕೊಡ್ತೀವಿ, ಹೊರಗಿನ ಫುಡ್ಡನ್ನು ಕೊಡ್ತಿರ್ತೀವಿ ರೀ. ಇದು ಅನಾರೋಗ್ಯ ಸಮಸ್ಯೆ ಏನಾದ್ರು ಬಂತಂದ್ರೆ ಅದನ್ನ ಸಂರಕ್ಷಣೆ ಮಾಡೋದು ಹೆಂಗೆ ರೀ? ಅದನ್ನು ಅನಾರೋಗ್ಯ ಅಂದ್ರೆ ನೋಡ್ರಿ, ಇವಕ್ಕೆ ಸ್ವಲ್ಪ ಗಾಳಿ ಮರಿ ಹಾಕಿದಾಗ ಸ್ವಲ್ಪ ಗಾಳಿಗೆ ಇರ್ಬೇಕು ರೀ. ಮರಿಗಳು ಕೂಡಿ ಹಾಕ್ಬಾರ್ದು ರೀ. ಕೂಡಿ ಹಾಕ್ಬಾರ್ದು. ಮರಿಗಳಿಗೆ ಯಾವ ಥರ ಬಿಡ್ತೀವಲ್ಲ ಅಷ್ಟು ಫ್ರೀ ಆಗಿದ್ದದ್ದು ಮರಿಗಳಿಗೆ ಕಾಯಿಲೆಗಿಲ್ಲ ಏನು ಬರೋದಿಲ್ಲ ರೀ. ಯಾಕಂದ್ರೆ ಮಿನಿಮಮ್ ರೀ ಬರೋದ ಈ ದೇಶದ ತಳಿ ಬರೋದು ಕಮ್ಮಿ ರೀ. ಮೊದಲನಾಯಿಗೆ ಕಾಯಿಲೆಗಳು ಬರೋದು ಕಮ್ಮಿ. ಅಕಸ್ಮಾತ್ ಬತ್ತಂದ್ರೆ ಏನೈತಿ ಅದನ್ನು ಸ್ಟೇಟ್ಮೆಂಟ್ ಬಂದ ದಿವಸನ ಅವತ್ತ ನೋಡ್ಕೋಬೇಕ್ರಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು 2 ದಿವಸ ಲೂಸ್ ಮಿಷನ್ ಆಕತಿ, ಉಲ್ಟಿ ಆಗಿರ್ತೈತಿ. ನಾವು ಅವತ್ತ ತೋರಿಸಿದ್ರೆ ಒಳ್ಳೇದಾಕತಿ. ಆಗೈತೆ ಬಿಡಪ್ಪ ಅಂತ 3-4 ದಿವಸ 2-3 ದಿವಸ ಬಿಟ್ಟು ಅಂದ್ರೆ ಮರಿ ಸುಸ್ತು ಹಾಕಿರ್ತಾವೆ ರೀ. ಅದನ್ನು ಅವರ ಓದಿಂದ ಮರಿಗಳನ್ನ ತಾವು ಸುರಕ್ಷಿತ ಮಕ್ಕಳು ಯಾವ ಥರ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಆ ಥರನೂ ಅದನ್ನು ಮಾಡ್ಕೋಬೇಕ್ರಿ ಅವರು. ಸರಿ, ಸುಮಾರು ಎಷ್ಟು ಮರಿಗಳನ್ನು ಸಾಕ್ತಾರೆ ಈಗ? ಸರ್, ನಾವು ಮನೆಯಲ್ಲಿ ಒಂದು 10 ನಾಯಿಗಳು ಇದಾವೆ ರೀ. ಹೊರಗಡೆ ಒಂದು ಎಲ್ಲ ಟೋಟಲ್ ಒಂದು 18 ನಾಯಿ ಇದಾವೆ. ಮರಿಗಳು ಈ ಸದ್ಯಕ್ಕೆ ಆಲ್ರೆಡಿ ದಿಲ್ಲಿಗೆ ಬುಕ್ ಆಗ್ಯಾವ ರೀ. ದಿಲ್ಲಿ, ಚಂಡೀಗಢ ಮತ್ತು ಹೈದರಾಬಾದ್ ಎಲ್ಲ ಇಡೀ ದೇಶ ತುಂಬ ಹೋಗ್ಯಾವ್ರಿ. ಚೆನ್ನೈ ಹೋಗ್ಯಾವ್ರಿ, ಚೀನಾ ದೇಶಕ್ಕೆ ಹೋಗ್ಯಾವ್ರಿ. ಒಂದು ವೇಳೆ ನಿಮ್ಮ ಕಡೆ ಖರೀದಿ ಮಾಡ್ಬೇಕಂದ್ರೆ ಸ್ವತಃ ಅವರೇ ಬರ್ಬೇಕಾ ನೀವೇ? ಇಲ್ಲ ಸರ್, ನಮ್ದು ಹಿಂಗೆ ಇರ್ತೈತೆ ರೀ. ಒಬ್ಬೊಬ್ಬರ ಈಗ ಫೋನ್ ಆಗ್ಯಾವ್ರಿ. ಫೋನ್ಯಾಗ ವಿಡಿಯೋ ಕಾಲ್ ಮಾಡಿ ಮರಿ ನೋಡ್ತಾರೆ, ತಾಯಿನ ನೋಡ್ತಾರೆ. ಮತ್ತು ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಮೋಸನ ಮಾಡಿರ್ತಾರೆ ರೀ. ದುಡ್ಡು ಹಾಕ್ಸೋದು ಕೊಡ್ತಿರೋದಿಲ್ಲ. ಆ ಥರನೂ ಇಲ್ಲಿ ಇರ್ತಾರೆ. ಯಾಕಂದ್ರೆ ಒಳ್ಳೆ ಜನ ಇದ್ದಾರೆ ಅಲ್ಲಿ. ಒಂದು 2-3 ಮಂದಿರ ಸುಮಾರು ಜನ ಇರೋರ ರೀ. ಯಾಕಂದ್ರೆ ನಮ್ಮ ಬಾಲ್ಕೋಟ್ ಡಿಸ್ಟಿಕ್ದಾಗ ಒಂದೊಂದು ಕೆಲವು ಜನ ಮಾಡ್ಯಾರಿ ಪಾಪ ಮತ್ತೊಬ್ಬರಿಗೆ ರೈತರಿಗೆ. ಯಾಕಂದ್ರೆ ನಮ್ಮಿಂದ ಮಾಜಿ ಬಿಲ್ಡರ್ಸ್ಗಳು ಇರ್ತಾರಲ್ರಿ, ಇವ್ರು ಯಾವುದು ಒಂಥರನೂ 1 ರೂಪಾಯಿನೂ ಯಾರಿಗೆ ಮೋಸ ಮಾಡಂಗಿಲ್ಲ ರೀ. ಯಾಕಂದ್ರೆ ಮೋಸ ಮಾಡಿದ್ರೆ ಅವ್ರ ದಂಧೆಗೆ ನಡೀತಿದ್ದಿಲ್ಲ ರೀ. ಇಷ್ಟು ದಿವಸದಿಂದ ನಾವು ಮಾಡ್ಕೊತ ಬಂದಾರಂದ್ರೆ ಒಳ್ಳೇದನ್ನು ಮಾಡ್ಕೊತ ಬಂದಿರ್ತಾರೆ. ಯಾಕಂದ್ರೆ ಅವರ ಬುಕ್ ಮಾಡಿದ್ರೆ ಅಂದ್ರೆ ಏನು ಮಾಡ್ತೀವಿ ರೀ, ಅರ್ಧ ಅಮೌಂಟ್ ಹಾಕಿಸ್ಕೊಂಡ ಮರಿಗೆ ಗಾಡಿಗೆ ಡೆಲಿವರಿ ಚಾರ್ಜ್ ಎಷ್ಟು ಆಕತ್ತೆ ಅಂತೆಲ್ಲ ಹೇಳಿರ್ತೀವಿ ನಾವು. ದಿಲ್ಲಿಗೆ ಎಷ್ಟು ಆಕತಿ, ಪುಣಾಕ್ಕೆ ಎಷ್ಟು ಆಕತಿ, ಹೈದರಾಬಾದಕ್ಕೆ ಎಷ್ಟು ಆಕತಿ, ಬೆಂಗಳೂರು ಡೆಲಿವರಿ ಎಷ್ಟು ಇರ್ತೈತಿ ಅನ್ನೋದೆಲ್ಲ ಡೆಲಿವರಿ ಚಾರ್ಜ್ ಹೇಳ್ತೀವಿ ರೀ ಅವ್ರಿಗೆ. ಏನು ಮಿನಿಮಮ್ ಬಿದ್ದಿರ್ತೈತಿ ಆ ಚಾರ್ಜ್ ಕೊಡ್ರಿ, ಉಳಿದ ಅಮೌಂಟ್ ಏನೈತಿ ಮರಿ ಅಲ್ಲಿ ಬರೋಕೆ ನಮಗೆ ವಾಪಸ್ ಹಾಕ್ರಿ ಅಂತ ಹಿಂಗೆ ಈ ಥರ ಬೆಂಟ್ ಮಾಡ್ತೀವಿ. ಒಬ್ರು ನಮ್ಮ ದೇಶದ ತಳಿ ಇಲ್ಲೇ ನೋಡಬೇಕು ಹೆಂಕಣ ನಮ್ಗೆ 10,000 ರೂಪಾಯಿದ ಮರಿ ಅಲ್ಲಿಗೆ ಬಂದ್ರೆ ನಮ್ದು 50,000 ರೂಪಾಯಿ ಖರ್ಚಾಗಲಿ ನಾವು ಖುದ್ದು ಬಂತೀವಿ, ನೋಡ್ತೀವಿ ತಾಯಿನ ಮರಿನ. ನಿಮ್ಮ ಮುದೋಳ ನಾಯಿನೂ ನೋಡಿದಂಗೆ ಆಕತಿ, ನಿಮ್ಮ ಮುದೋಳು ನೋಡಿದಂಗೆ ಆಕತಿ. ನಾವು ಬಂದೇ ಬರ್ತೀವಿ, ಪಾಲಿಗೆ ಬರ್ತೀವಿ ಅಂತೇಳಿ ಇಲ್ಲೇ ಬಂದು ನೋಡಿ ತಾಯಿನೆಲ್ಲ ನೋಡಿ ತೊಗೊಂಡು ಹೋಗ್ತಿರ್ತಾರೆ ಸರ್. ಸರಿ, ಸುಮಾರು ಎಷ್ಟು ಹೆಣ್ಣು ಮರಿ ಅದಾವೆ ರೀ, ಗಂಡು ಮರಿ ಎಷ್ಟು ಅದಾವೆ? ಈಗ ನಮ್ಮಲ್ಲಿ 4 ಗಂಡು ಅದಾವೆ ರೀ. 4 ಗಂಡು ಅದಾವೆ ರೀ. ಉಳಿದ್ರಾಗ 14 ಹೆಣ್ಣು ಅದಾವೆ ರೀ. 14 ಹೆಣ್ಣು ಅದಾವೆ ರೀ. ಇದು ಬ್ರೀಡಿಂಗ್ ಮಾಡಿಸ್ತಿರಲ್ಲ, ವರ್ಷದಾಗ ಎಷ್ಟು ಮರಿ ಅಂದ್ರೆ ವರ್ಷದಾಗ ಒಂದು ನಾಯಿ ರೀ ವರ್ಷದಾಗ 2 ಸಾರಿಗೆ ಮರಿಗೆ ಹಾಕತ್ತೆ ರೀ. ಒಂದು ನಾಯಿ ವರ್ಷಕ್ಕೆ 1 ಸಾರಿಗೆ ಅಂದ್ರೆ ವರ್ಷಕ್ಕೆ 1 ಸಾರಿಗೆ ಅಂದ್ರೆ 8 ತಿಂಗಳಿಗೆ ಕ್ರಾಸ್ ಮಾಡಿದ್ವಿ ಅಂದ್ರೆ 2 ತಿಂಗಳು ಬಿಟ್ಟು ಮರಿ ಹಾಕ್ತೈತಿ ರೀ. ಅದಂದ್ರೆ ಒಂದು ವರ್ಷ ಹೋಗ್ತಾರೆ ಅದಕ್ಕೆ. ಯಾಕಂದ್ರೆ ವರ್ಷ ಹೋತಂದ್ರೆ ಒಂದೊಂದು ಮರಿ ನಾಯಿ 10 ಆಗ್ತೈತೆ ರೀ, 8 ಆಗ್ತೈತೆ ರೀ, 16 ಹಾಕ್ತಾವೆ ರೀ. 16, 18 ಹಾಕ್ಯಾವ್ರಿ. ಅದರ 16, 18 ಹಾಕಿದ್ದು ಬದುಕೋದು ಚಾನ್ಸ್ ಕಮ್ಮಿ ರೀ. ಒಂದು 5-6 ಮರಿಯಾರ ಅದ್ರಾಗ ಫೇಲ್ ಹಾಕ್ತಾವ್ರಿ. ಏನೋ ಅವ್ರು ಹನಿ ಬಾರಿ ಅಷ್ಟು ಉಳಿತಂದ್ರೆ. ಈಗ 30 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಈಗ ಸುಮಾರು ಎಷ್ಟು ಮರಿಗಳನ್ನ ಮರಿಗಳು ಲೆಕ್ಕ ಇರಂಗಿಲ್ಲ ಸರ್. ಇಷ್ಟೇ ಮಾರ್ತಿ ಅಂತೇಳಿ ತಿಂಗಳದಾಗ ಒಮ್ಮೆ 50 ಮಾರ್ತಾವ್ರಿ, 10 ಮಾರಿರ್ತಾವ್ರಿ ತಿಂಗಳದಾಗ. ಯಾಕಂದ್ರೆ ವರ್ಷಕ್ಕೆ ಎಷ್ಟು ಮಾರ್ತಾವ ಅಂತ ಲೆಕ್ಕ ನಾವು ಯಾವಾಗೂ ಹಾಕಿರೋದಿಲ್ಲ ರೀ. ಇವನು ಬರೋದು ಹೋಗೋದು ಕಂಟಿನ್ಯೂ ಮಾಡ್ತಾ ಇರ್ತೀವ್ರಿ. ಒಂದು 40 ದಿವಸ ಆದ್ರಿಂದ ಮರಿ ಡಿವರಿಂಗ್ ಮಾಡಿ ಪಪ್ಪಿಡಿ ಇಂಜೆಕ್ಷನ್ ಹಾಕಿ ಕೇಳಿಸೋ ವ್ಯವಸ್ಥೆ ಮಾಡಿ ಕೊಡ್ತೀವಿ ರೀ. ಇದು ಮುದೋಳ ನಾಯಿ ಸ್ವಭಾವ ಹೆಂಗೆ ಅಂತಂದ್ರೆ ಇದು ಮುದೋಳ ನಾಯಿ ಸ್ವಭಾವ ಅಂದ್ರೆ ನೋಡ್ರಿ, ನಮ್ಮವ್ರು ಅನ್ನೋದು ಅದು ಗೊತ್ತಾತಂದ್ರೆ ನಮ್ಮವರು ಇವರು ಅನ್ನೋದು ಗೊತ್ತಾದ್ರೆ ಅವ್ರಿಗೇನು ಕಡಿಯಾಕತಿ ಏನೂ ಹೋಗೋದಿಲ್ಲ ರೀ ಅದು. ಮತ್ತು ನಾವು ಯಾವ ಥರ ಇಟ್ಕೋತೀವೋ ಆ ಥರ ಇರ್ತೈತೆ ರೀ. ಯಾವ ಥರ ಅಂದ್ರೆ ನಾವು ನಮ್ಮ ಮನೆಗೆ ಅಷ್ಟು ಸ್ಟ್ರಿಕ್ ಆಗಿರಲಿ, ಬಂದವ್ರನ್ನ ಯಾರನ್ನೂ ಬರೆಸ್ಕೊಡ್ಬಾರ್ದು ಒಳಗೆ. ಆ ಥರ ಏನಾರು ಅವರ ಅಭಿಪ್ರಾಯ ಇತ್ತಂದ್ರೆ ಪ್ರತಿಯೊಬ್ಬರ ಜೋಡಿ ಫ್ರೆಂಡ್ಶಿಪ್ ಮಾಡಿ ಬಿಡಬಾರ್ದು ರೀ ಅದನ್ನು. ಮತ್ತು ಫ್ರೆಂಡ್ಶಿಪ್ ಆಗಿತ್ತಂದ್ರೆ ಎಲ್ಲರ ಜೋಡಿ ಗುಂಡು ಬಲ ಬಡ್ಕೋತ ಆಡ್ಕೋತ ತಿನ್ಕೋತ ಎಲ್ಲರ ಜೋಡಿ ಫ್ರೀ ಆಗಿರ್ತೈತೆ ರೀ. ಮತ್ತು ಇಲ್ಲ ನಮಗೆ ಫ್ರೀ ಆಗಿಲ್ಲ ರೀ ಮತ್ತು ಯಾರಿಗೂ ಏನು ಗುರು ಮಾಡೋದು ಬೇಡ್ರಿ ಅಂದ್ರೆ
ಎಲ್ಲರ ಜೋಡಿ ಫ್ರೀಯಾಗಿ ಬಿಟ್ಟುಕೋಬೇಕು, ಎಲ್ಲರ ಜೋಡಿ ಪ್ರೀತಿಯಾಗಿ ಬಳಸ್ಕೊತ ಇರ್ಬೋದು ರೀ ಅದನ್ನು. ಇದರ ನೀವು ಸ್ಪರ್ಧೆ ನಡೀತಾವಲ್ಲ, ಹ್ಞೂ ರೀ. ನಡೆಯುವ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ ಅದು? ಈಗ ಚೆನ್ನೈದಿಂದ ನಮಗೆ ಏನು ಮಾಡ್ತಾರೆ ರೀ, ಅಲ್ಲಿಂದ ಒಂದು ಬುಕ್ ಬರ್ತೈತೆ ರೀ, 3 ತಿಂಗಳಿಗೆ ಒಂದು 4 ತಿಂಗಳಿಗೆ ಒಂದು ಈ ಥರ ಬುಕ್ ಬರ್ತೈತೆ ರೀ. ಆ ಬುಕ್ನ್ಯಾಗ ಆಲ್ರೆಡಿ 2 ತಿಂಗಳ 3 ತಿಂಗಳ 4 ತಿಂಗಳು ಹಿಡ್ಕೊಂಡ್ರಿ ಯಾವ ಡೇಟಿಗೆ ಶೋ ಐತಿ ಯಾವ ಡೇಟಿಗೆ ಇಲ್ಲ ಅನ್ನೋದು ಎಲ್ಲ ಅದ್ರಾಗ ಕೊಟ್ಟಿರ್ತಾರೆ ರೀ. ಎಷ್ಟನೇ ಡೇಟಿಗೆ ಮುಗಿತೈತಿ ಇದನ್ನು ಅಪ್ಲೈ ಎಂದು ಕೊಡಬೇಕು, ಎಂದು ಶೋ ಚಾಲು ಆಕತಿ ಅನ್ನೋದು ಎಲ್ಲ ಡೀಟೇಲ್ ಕೊಟ್ಟಿರ್ತಾರೆ ರೀ ಬುಕ್ದಾಗ ರೀ. ಆ ಬುಕ್ ನಮ್ಗೆ 3 ತಿಂಗಳಿಗೆ ಒಂದು 2 ತಿಂಗಳು ಬಂದೇ ಬರ್ತಿರ್ತಾವೆ ರೀ. ಮತ್ತು ಆ ಬುಕ್ದಾಗ ನೋಡ್ಕೊಂಡು ನಾವು ಎಂಟ್ರಿ ಮಾಡ್ತೀವಿ ರೀ ಶೋಕ್ಕೆ ಹೋಗ್ಬೇಕಾದ್ರೆ. ಈಗ ರೀ ಯಾವುದೇ ಒಂದು ತಳಿ ನಾಯಿ ಸ್ಪರ್ಧೆಯಲ್ಲಿ ಗೆಲ್ಬೇಕಂದ್ರೆ ಹಾಂ ಅದರಲ್ಲಿ ಅರ್ಹತೆ ಏನು ಹುಡುಕ್ತಾರೆ? ಅರ್ಹತೆ ಅಂದ್ರೆ ನೋಡಿರಿ ಸರ, ಈಗ ನಮ್ಮ ಅದರ ಗುಣಗಳು ಇರ್ತಾವೆ ರೀ. ಹಲ್ಲ ಕರೆಕ್ಟ್ ಇರಬೇಕು, ಬೀಜಗಳು ಇರಬೇಕು, ಕಾಲಾಗ ಕರೆಕ್ಟ್ ಓಡ್ತಾ ಇರಬೇಕು. ಯಾಕಂದ್ರೆ ನಾವು ಕೈ ಹಿಡ್ಕೊಂಡು ಅಡ್ಡಾಡ್ತಿರ್ತೀವಿ ರೀ, ಕೈ ಹಿಡ್ಕೊಂಡು ಹೋಗೋ ಮುಂದೆ ಜಗ್ಗಿ ಪಾದಗಳು ಸೈಡ್ ಹಿಡಿದು ಅಭ್ಯಾಸ ಕಲ್ತು ಬಿಟ್ಟಿರ್ತಾವೆ ರೀ. ಅದಕ್ಕೆ ಪಾದ ಏನೈತಿ ರೀ ಕರೆಕ್ಟ್ ಮೂಮೆಂಟ್ ಕುದುರೆ ಯಾವ ಥರ ಟಕ ಹೋಗತ್ರ ಆ ಥರ ಹೊಕ್ಕಿರ್ಬೇಕು ರೀ. ಅದು ಮುದೋಳ ನಾಯಿ ಒಳಗೆ ಫಸ್ಟು ಹೆಣ್ಣು ಗಂಡಿನ ಒಳಗೆ ಪ್ರೈಜ್ ಆಗಿ ಕಣ್ಣಿ, ಕೊಂಬಯ್ಯ, ರಾಜಪಳೆ, ಕಾರ್ವಾನ ಎಲ್ಲ ತಳಿ ಬರ್ತಾವೆ ರೀ. ಆ ಎಲ್ಲ ಇಡೀ ದೇಶದ ತಳಿ ಅಂದ್ರೆ ಇಂಡಿಯನ್ ಬ್ರೀಡ್ ಇದು. ಕಾರ್ವಾನ, ಮುದೋಳ ಹೊಂಡು, ಚಿಪ್ಪಿಪಾರೆ, ಕಣ್ಣಿ, ಕೊಂಬಯ್ಯ ಇದೇನೈತೆ ರೀ ಇಂಡಿಯನ್ ಬ್ರೀಡ್ ರೀ. ಇದರ ಪಾಸ್ ಆಗಿ ಗ್ರೂಪಿಗೆ ಹೋಗ್ತಾವ್ರಿ. ಅಂದ್ರೆ ಒಂದು 600-700 ನಾಯಿ ಇದ್ದು ಅಂದ್ರು ಎಲ್ಲಾರ್ದಾಗೂ ಪಾಸ್ ಹಾಕೋತ ಬಂದು ಲಾಸ್ಟ್ ಮಿನಿಟ್ದಾಗ ಒಂದು 25 ನಾಯಿ ಉಳಿದಿರ್ತಾವ್ರಿ. 25 ನಾಯಿ ಒಳಗೆ 8 ನಾಯಿ ನಮ್ಮ 8ರಿಂದ 9 ನಾಯಿ ಬಹುಮಾನ ಕೊಡ್ತಾರೆ ಅವ್ರು. ಅದ್ರಾಗ ಮತ್ತಿದು ಪಾಸ್ ಆಗಿ ಹೋಗ್ಬೇಕ್ರಿ. ಆದ್ರೆ ಪಾಸ್ ಆಗಿ ಹೋತಂದ್ರೆ ಅದ್ರಾಗ ಸೆಕೆಂಡ್ ಬೆಸ್ಟ್ ಎಂಟು, ಥರ್ಡ್ ಬೆಸ್ಟ್ ಎಂಟು ಶೋ ಆದ್ರೆ ಮುದೋಳ ನಾಯಿದ ದೊಡ್ಡ ಲೆವೆಲ್ ರೀ ಇದು. ಯಾಕಂದ್ರೆ 50 ಲಕ್ಷ ಗಂಟ್ಲೆ ಕೊಟ್ಟು ನಾಯಿ ತಂದಿರ್ತಾರೆ ರೀ. ಜರ್ಮನ್ ಸಪೋರ್ಟು, ಲ್ಯಾಬು ಇವನು ಹೊರದೇಶದಿಂದ ಇಂಪೋರ್ಟರ್ ತಂದು ಶೋ ಮಾಡ್ತಿರ್ತಾರೆ. ಆ ನಾಯಿನ ನಂಬರ್ ಆಗಲಿಲ್ಲ ಅಂದ್ರೆ ನಮ್ಮ ಮುದೋಳ ನಾಯಿ ಅದಕ್ಕಿಂತ ಜಾಸ್ತಿ ಆಗೈತಂದ್ರೆ ಇದ್ರ ದೊಡ್ಡ ಲೆವೆಲ್ ಬೆಳಿದಂಗೆ ರೀ ಇದ್ರದ್ದು ನಮ್ಮ ದೇಶ ತಳಿದ್ರಿ. ಈಗ ಸರಿಸುಮಾರು ಎಷ್ಟು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ನೀವು? ಈಗ ಒಂದು 100ಕ್ಕಿಂತ ಜಾಸ್ತಿ ಶೋ ಮಾಡೀವಿ ರೀ ನಾವು. ಅಂದ್ರೆ ಕಮ್ಮಿ ಏನು ಮಾಡೋದಿಲ್ಲ ರೀ. ವರ್ಷಕ್ಕೆ ಒಂದು 20 ಶೋಕ್ಕೆ ಹೋಗಿರ್ತೀವಿ ರೀ. ಮತ್ತೀಗ ನಾವು 30 ವರ್ಷ ಗಂಟ್ಲೆ ಮಾಡೀವಿ ಅಂದ್ರೆ ಎಷ್ಟು ಆಗಿರ್ಬೋದು ರೀ ಅವು ಲೆಕ್ಕ. ಒಂದು ವೇಳೆ ರೀ ಈ ವಿಡಿಯೋ ನೋಡಿ ಖರೀದಿ ನಮ್ಗೆ ಬೇಕಂತ ಕೇಳ್ಕೊಂಡು ನಿಮ್ಗೆ ಫೋನ್ ಹಚ್ಚಿದ್ರೆ ಯಾವ ರೇಟಿಗೆ ಕೊಡ್ತೀರಾ ನೀವು? ಸರ ಮರಿಗಳು ಇರ್ತಾವೆ ರೀ, ತಾಯಿ ತಂದೆ ಕ್ವಾಲಿಟಿ ಇರ್ತಾವೆ ರೀ. ಈಗ ಒಬ್ಬೊಬ್ರು ನಮ್ಮ ಕಡೆ 8,000ದಾಗ ಕೊಡ್ತೀವಿ ಅಂದ್ರೆ 5,000 ಕೊಟ್ಟಿರ್ತಾರೆ. ಅವ್ರ ಕ್ವಾಲಿಟಿ ಇರಂಗಿಲ್ಲ. ಇದು ಅಪ್ಪನೂ ಸಿಂಪಲ್ನಾಗಿರ್ತೈತಿ, ಅಮ್ಮನೂ ಸಿಂಪಲ್ನಾಗಿರ್ತೈತಿ. ಅದಕ್ಕೂ ಮುದೋಳ ಅಂತಾರೆ, ಇದಕ್ಕೂ ಮುದೋಳ ಅಂತಾರೆ. ಯಾಕಂದ್ರೆ ಈಗ ನೋಡಿರಿ, ನೀವು ಬಜಾರ್ದಲ್ಲಿ ದನಕಾರ ಸಿಗ್ತಾವೆ. 4 ಲಕ್ಷಕ್ಕೂ ದನ ಸಿಗ್ತೈತಿ, 30,000 ರೂಪಾಯಿದಾಗೂ ದನ ಸಿಗ್ತೈತಿ. ಮತ್ತು ಅದಕ್ಕೂ ಎತ್ತಂತಾರೆ, ಅದಕ್ಕೂ ಎತ್ತಂತಾರೆ. 30,000 ರೂಪಾಯಿ ದನಕ್ಕೆ ಯಾಕೆ ಕೊಡಬೇಕು? 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಯಾಕೆ ದನ ಕೊಡ್ಬೇಕಂದ್ರೆ ಅದರಲ್ಲಿ 2 ಲಕ್ಷ ರೂಪಾಯಿ ಕೊಡೋದು ದನಕ್ಕೆ ಅದರಲ್ಲಿ ಒಳ್ಳೆ ಗುಣಗಳು ಇರ್ತಾವೆ, ನೋಡೋಕೆ ಒಳ್ಳೆ ದನ ಇರ್ತೈತಿ. 10 ಮಂದಿ ನೋಡಿದ್ರು ಹೌದಪ್ಪ ಅನ್ನೋಂಥ ಇರ್ತೈತೆ ಅಂತೇಳಿ ಅದು ಮಾರ್ಕೆಟ್ 18,000 ರೂಪಾಯಿ 20,000 ತನಕ ಮರಿ ಮಾರಿರ್ತೈತಿ ರೀ. ಇವ್ರು 5,000-6,000 ರೂಪಾಯಿಗೆ ಮರಿ ಕೊಟ್ಟಿರ್ತಾರಂದ್ರೆ ಅದು ಕ್ವಾಲಿಟಿ ಕಮ್ಮಿ ಇರ್ತೈತೆ ಅಂತ 5,000-6,000 ರೂಪಾಯಿ ಕೊಟ್ಟಿರ್ತಾರೆ. ಒಳ್ಳೆ ನಾಯಿ ಇತ್ತಂದ್ರೆ ಯಾರೂ ಬಂಗಾರ ಬೆಳ್ಳಿ ರೇಟಿಗೆ ಯಾರು ಕೊಡ್ತಿರೋದಿಲ್ಲ ರೀ. ಒಳ್ಳೆ ನಾಯಿ ರೇಟ್ಲೆ ಮಾರ್ತಾವ್ರಿ. ಈಗ ರೀ ಹಂಗಾದ್ರೆ ನಿಮ್ಮ ಪ್ರಕಾರ ಈಗ ಮುದೋಳ ತಳಿ ಥರನೇ ನಾಯಿ ಇನ್ನೊಂದು ಥರ ಇದೆ? ಮುದೋಳ ನಾಯಿಗಳು ಅಂದ್ರೆ ಏನಾಗುತ್ತೆ ಸರ, ಇದು ಒಳ್ಳೆ ಬೀಡಿ ಇರ್ತೈತಿ. ಇದ್ರಾಗ ಒಂದೊಂದು ತಾಯಿ ಕ್ವಾಲಿಟಿ ಕಮ್ಮಿ ಇರ್ತಾವೆ. ಅಂದ್ರೆ ಗ್ರೇ ಹೊಣ್ ಕ್ರಾಸ್ ಆಗಿ ಬಂದಿರ್ತೈತಿ, ಒಂದು ಬೀದಿ ನಾಯಿ ಕ್ರಾಸ್ ಆಗಿ ಬಂದಿರ್ತೈತಿ. ಅವನು ಸುಮಾರು ಜನ ಒಬ್ಬರು ಕೊಟ್ಟು ಬಿಡ್ತಿರ್ತಾರ. ಈಗ ನಮ್ಮಲ್ಲಿ ರೈತರು ಮಾರ್ತಿರೋದಿಲ್ಲ, ಒಬ್ಬರು ಬೋಕರ್ಗಳು ಅವನೇ ಕಮ್ಮಿ ಕ್ವಾಲಿಟಿ ಅಂತ ಹೆಸರು ಇಡ್ತಾರೆ ಇವಕ್ಕೆ. ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಅಂತ ಹೆಸರು ಇಡ್ತಾರೆ. ನಮ್ಮ ರೈತರು ಫ್ರೀ ಆಗಿ ಕೊಡ್ತಿರ್ತೀವಿ ಇಲ್ಲಿ ನಾವು. ನಾವು ಮುದೋಳ ನಾಯಿ ಕ್ರಾಸ್ ಆಗಿ ಮತ್ತು ಬೀದಿ ನಾಯಿ ಕ್ರಾಸ್ ಆದ್ರೆ ಅವ್ನು ಫ್ರೀ ಆಗಿ ಕೊಡ್ತಿರ್ತೀವಿ. ಅದನ್ನು ಸೆಕೆಂಡ್ ಕ್ವಾಲಿಟಿ ಅಂತೇಳಿ ಹೆಸರು ಇಡ್ತಾರೆ ಬೋಕರ್ಗಳು. ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಫ್ರೀ ಆಗಿ ಕೊಡು ಮರಿನ 5,000-6,000 ರೂಪಾಯಿಗೆ ಅದನ್ನು ಮಾರ್ಕೊಂಡ್ಬಿಡ್ತಿರ್ತಾರೆ.